ನಿಜಕ್ಕೂ ಇಡೀ ಭಾರತ ಎಲ್ಲ ನಾಗರಿಕರು ಹೆಮ್ಮೆ ಪಡುವಂಥ ಒಂದು ಆಪರೇಷನ್ ಸಿಂಧೂರವನ್ನು ಮಾಡಿರುವಂಥ ಯಶಸ್ವಿಯಾದಂಥ ನಮ್ಮ ಸೈನಿಕರಿಗೆ ಮತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಅಭಿನಂದನೆಯನ್ನು ತಿರಂಗ ಯಾತ್ರೆಯನ್ನು ಮಾಡೋ ಮೂಲಕ ನಾವು ತಿರಂಗಕ್ಕೆ ಗೌರವ ಸಲ್ಲಿಸೋದು ಅಂದರೆ ನಮ್ಮ ಸೈನಿಕರಿಗೆ ಗೌರವ ಸಲ್ಲಿಸಿದಂತೆ. ಹಾಗಾಗಿ ತಿರಂಗ ಯಾತ್ರೆಯನ್ನು ಇವತ್ತು ನಮ್ಮ ಬೆಂಗಳೂರಿನಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕನು ಅಂತ ವೇದಿಕೆಯ ಮೂಲಕ ಈ ತಿರಂಗ ಯಾತ್ರೆಯನ್ನು ಮಾಡಿ ಇವತ್ತು ತಿರಂಗ 1,500 ಅಡಿಯ ಉದ್ದದ ತಿರಂಗವನ್ನು ಹಿಡಿದುಕೊಂಡು ಇವತ್ತು ಮೆರವಣಿಗೆಯನ್ನು ಮಾಡಿ ಯಾತ್ರೆಯನ್ನು ಮಾಡುವಂಥದ್ದಾಗಿದೆ. ಒಟ್ಟಾರೆ ನಮ್ಮ ದೇಶ, ಭಾರತ ದೇಶ ಇಡೀ ವಿಶ್ವಕ್ಕೆ ಯಾವ ರೀತಿ ಭಯೋತ್ಪಾದಕರನ್ನ ಸೆದೆ ಬಡಿಬಹುದು ಅನ್ನೋದಕ್ಕೆ ನಮ್ಮ ಆಪರೇಷನ್ ಸಿಂಧೂರನೇ ಒಂದು ಸಾಕ್ಷಿಯಾಗಿದೆ. ಇಡೀ ವಿಶ್ವದ ಎಲ್ಲ ಮುಂದುವರೆದ ರಾಷ್ಟ್ರಗಳಿಗೂ ಒಂದು ಉದಾಹರಣೆ. ಒಂದು 21ನೇ ಶತಮಾನದ ಲೇಟೆಸ್ಟ್ ವಾರ್ಫೇರ್ ಹೇಗೆ ಮಾಡಲಿಕ್ಕೆ ಸಾಧ್ಯವಿದೆ. ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನವನ್ನ ನಡುಗಿಸಿ ಅಡಗಿಸಿ ಬುದ್ಧಿಯನ್ನು ಕಲಿಸಿದಂಥ ನಮ್ಮ ಸೈನಿಕರಿಗೆ, ನಮ್ಮ ದೇಶದ ಪ್ರಧಾನಿಗಳಿಗೆ ನಾವು ಎಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋ ಸಾಲಲ್ಲ, ನಾವೆಲ್ಲರೂ ಹೆಮ್ಮೆ ಪಡಬೇಕು. ನಮ್ಮ ದೇಶದ ಶಕ್ತಿ ಏನು ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ತೋರಿದ್ದೀವಿ. ಇದನ್ನೆಲ್ಲ ಅಭಿನಂದಿಸಲಿಕ್ಕೆ ಇವತ್ತೆಲ್ಲ ಸಮಸ್ತ ಜನತೆಯನ್ನು ಬಂದು ತಿರಂಗವನ್ನು ಇಟ್ಕೊಳ್ಳೋ ಮೂಲಕ, ತಿರಂಗವನ್ನು ಇಟ್ಕೊಳ್ಳೋದು ನಮ್ಮ ಅಭಿಮಾನ, ನಮ್ಮ ಕರ್ತವ್ಯ, ನಮ್ಮ ಒಂದು ನೈತಿಕತೆ, ನಮ್ಮ ಕೃತಜ್ಞತೆಯನ್ನು ಇಡೀ ದೇಶದ ಸೈನಿಕರಿಗೆ ನಾವು ವ್ಯಕ್ತಪಡಿಸಿರುವಂಥ ಒಂದು ಕಾರ್ಯಕ್ರಮ ಆಗಿದೆ. ಏನು ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಏನಾರ ಅವರು ದೇಶ ವಿಭಜನೆ ಮಾಡಿದ್ರು, ಈಗ ಬೆಂಗಳೂರು ವಿಭಜನೆಯನ್ನು ಮಾಡ್ತಿದ್ದಾರೆ. ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಏನೊಂದು ಒಳ್ಳೆ ಆಡಳಿತ ಕೊಡಬೇಕು, ಎಲ್ಲಿ ನೋಡ್ರು ಬೆಂಗಳೂರಿನಲ್ಲಿ ಕಸ, ಎಲ್ಲಿ ನೋಡ್ರು ಕಸ, ಎಲ್ಲಿ ನೋಡ್ರು ಬೀದಿ ನಾಯಿ, ಎಲ್ಲಿ ನೋಡ್ರು ಬೀದಿ ದೀಪ ಇಲ್ಲ, ಎಲ್ಲಿ ನೋಡ್ರು ಗುಂಡಿಗಳು, ಅವ್ಯವಸ್ಥೆಗಳು ಮತ್ತು ಕೊಲೆ, ಸುಲಿಗೆ, ಕಾನೂನು ಸುವ್ಯವಸ್ಥೆ ಇಲ್ಲ. ಈ ರೀತಿ ಆಡಳಿತವನ್ನು ಕಳೆದ 2 ವರ್ಷದಲ್ಲಿ ಕೊಟ್ಟು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನುವಂಥ ಮೂಲಕ ಸಂವಿಧಾನಕ್ಕೆ ವಿರುದ್ಧವಾಗಿ 71ನೇ ಆರ್ಟಿಕಲ್ಗೆ ವಿರುದ್ಧವಾಗಿ ಈ ಒಂದು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ಅನ್ನ 2024 ತರೋ ಮೂಲಕ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದೆ, ಬೆಂಗಳೂರಿಗೆ ವಿರುದ್ಧವಾಗಿದೆ. ಹಾಗಾಗಿ ಇದು ಪ್ರಗತಿ ಪರವಾಗಿಲ್ಲ, ಇದು ತಮ್ಮ ಕಾಂಗ್ರೆಸ್ಸಿನ ರಾಜಕೀಯ ದುರುದ್ದೇಶಕ್ಕಾಗಿ ತಂದಿರುವಂಥದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ.